57ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ಸಾಕ್ಷಿಗಳ ಹೇಳಿಕೆಯಲ್ಲಿನ ವ್ಯತ್ಯಾಸವನ್ನ ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ ಸಿವಿ ನಾಗೇಶ್. 161 ಅಡಿ ಪೊಲೀಸರು ತಮಗೆ ಬೇಕಾದ ಹಾಗೆ ಹೇಳಿಕೆಯನ್ನ ದಾಖಲಿಸಬಹುದು. ಹೀಗಾಗಿ ಸಿಆರ್ಪಿಸಿ 161 ಹೇಳಿಕೆಗೆ ಯಾವುದೇ ಮೌಲ್ಯ ಇಲ್ಲ. ಚಿಕ್ಕಣ್ಣ, ನವೀನ್, ಚೇತನ್ ಎಂಬುವರ ಹೇಳಿಕೆಯನ್ನ ಪಡೆಯಲಾಗಿದೆ. ದರ್ಶನ್ ಇವರೊಂದಿಗೆ ಊಟಕ್ಕೆ ಹೋಗಿದ್ದಾಗಿ ಕೂಡ ಹೇಳಲಾಗಿದೆ. ಮುಂದಿನ ಚಿತ್ರದ ಬಗ್ಗೆ ಚಿಕ್ಕಣ್ಣ ಮಾತನಾಡಿರುವುದಾಗಿ ಈ ಹೇಳಿಕೆಯಲ್ಲಿ ಇದೆ. ಸಾಕ್ಷಿಗಳ ಹೇಳಿಕೆಯನ್ನ ಓದ್ತಾ ಇರುವಂತಹ ವಕೀಲ ಸಿವಿ ನಾಗೇಶ್ ಅವರು ನೋಡಿ, ಆ ನಂತರದಲ್ಲಿ ಏನೇನಾಯ್ತು ಅಂತ ಸಾಕ್ಷಿಗಳ ಹೇಳಿಕೆಯಿಂದ ಕೊಲೆಯ ಷಡ್ಯಂತ್ರದ ಉಲ್ಲೇಖ ಅಲ್ಲಿ ಇಲ್ವೇ ಇಲ್ಲ. ದರ್ಶನ್ ಇವರುಗಳ ಜೊತೆಗೆ ಊಟಕ್ಕೆ ಹೋಗಿದ್ದಾಗಿ ಹೇಳಲಾಗಿದೆ. ಯಾರು? ಚಿಕ್ಕಣ್ಣ, ನವೀನ್, ಚೇತನ್ ಹೇಳಿಕೆಯನ್ನ ನೀಡಿದ್ದಾರೆ. ಕಿವಿಯಲ್ಲೇನೋ ಹೇಳಿದ್ರು, ಅವ್ರ ಮುಖಭಾವ ಬದಲಾಯಿತು, ನಂತರ ನನ್ನನ್ನ ಹೊರಡುವಂತೆ ಸೂಚಿಸಿರುವುದಾಗಿ ಹೇಳಿಕೆಯಲ್ಲಿದೆ. ಆದ್ರೆ ಚಿಕ್ಕಣ್ಣ 164 ಅಡಿಯಲ್ಲಿ ನೀಡಿದಂತ ಹೇಳಿಕೆ ಬೇರೆನೆ ಹೇಳ್ತಾ ಇದೆ. ಪವನ್ ಬಂದು ಹೇಳಿದ ಮೇಲೆ ಮುಖಭಾವದಲ್ಲಿ ಬದಲಾದಂತ ಬಗ್ಗೆ ಅಲ್ಲಿ ಹೇಳಿಲ್ಲ. 4 ರಿಂದ 4:15ವರೆಗೆ ಊಟ ಮಾಡಿದ್ದಾರೆ ಅನ್ನೋದಾಗಿ 164 ಹೇಳಿಕೆಯಲ್ಲಿದೆ. ಹೀಗಾಗಿ ಚಿಕ್ಕಣ್ಣ ಹೇಳಿಕೆಗೆ ಯಾವ ರೀತಿಯಾಗಿ ವ್ಯತ್ಯಾಸ ಇದೆ? 161 ಹಾಗೆ 164ಗೆ ವ್ಯತಿರಿಕ್ತ ಬದಲಾವಣೆ ಇದೆ. ಮುಖಚರ್ಯೆ ಬದಲಾದ ಬಗ್ಗೆ ಇಲ್ಲ ಅವರು ಹೇಳಿಲ್ಲ. ಇನ್ನು ವಾಚ್ಮ್ಯಾನ್ ಹೇಳಿಕೆಯನ್ನ ದಾಖಲಿಸಲು ವಿಳಂಬ ಮಾಡಿದ್ದೀರಿ, ಅದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಷಡ್ನ ವಾಚ್ಮ್ಯಾನ್ ಪ್ರಮುಖ ಸಾಕ್ಷಿಯಾಗಿ ಹೆಸರಿಸಲಾಗಿದೆ. 5 ದಿನದ ನಂತರ ಪ್ರತ್ಯಕ್ಷದರ್ಶಿಯ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಜೂನ್ 8ನೇ ತಾರೀಕು ಘಟನೆ ನಡೆದ್ರೂ ಕೂಡ ಜೂನ್ 15ನೇ ತಾರೀಕು ಹೇಳಿಕೆಯನ್ನ ದಾಖಲು ಮಾಡ್ತೀರಿ. ಜೂನ್ 15ರವರೆಗೆ ನರೇಂದ್ರ ಸಿಂಗ್ ಹೇಳಿಕೆಯನ್ನ ಯಾಕೆ ದಾಖಲಿಸಲಿಲ್ಲ ವಾಚ್ಮ್ಯಾನ್? ರೆಡ್ ಕಾರ್ ಬಂತು ಹೋಯ್ತು, ಬ್ಲಾಕ್ ಕಾರ್ ಬಂತು ಹೋಯ್ತು. ಇನ್ನು ವಾಚ್ಮ್ಯಾನ್ ಹೇಳಿಕೆ, ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆ ತಕ್ಷಣವೇ ದಾಖಲು ಮಾಡಬೇಕಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಸಾಕ್ಷಿಗಳ ಹೇಳಿಕೆಯನ್ನ ವಕೀಲ ಸಿವಿ ನಾಗೇಶ್ ಅವರು ಓದ್ತಾ ಇದ್ದಾರೆ. ಯಾವ ಸಾಕ್ಷಿಯಿಂದ ಯಾವ ತಾರೀಕಿಗೆ ಇವರು ಹೇಳಿಕೆಯನ್ನ ಪಡೆದ್ರು, ಅದರಲ್ಲಿ ಏನ್ ಡಿಲೇ ಮಾಡಿದ್ರು, ಜೊತೆಗೆ ಹೇಳಿಕೆಯಲ್ಲಿ ಏನಿದೆ, ಬಹಳ ಮುಖ್ಯವಾಗಿ ಇಲ್ಲಿ ಗಮನ ಸೆಳೀತಾ ಇರೋದು ಚಿಕ್ಕಣ್ಣ ಅವರ ಹೇಳಿಕೆಯನ್ನ ಏನ್ ಹೇಳಿದ್ರಲ್ಲ ಸಿವಿ ನಾಗೇಶ್ ಅವರು, ಅದು ಚಿಕ್ಕಣ್ಣ, ನವೀನ್ ಹಾಗೆ ಚೇತನ್ ಅನ್ನೋರಿಂದ ಹೇಳಿಕೆಯನ್ನ ಪಡೆದಿದ್ದಾರೆ. ದರ್ಶನ್ ಅವರೊಂದಿಗೆ ಊಟಕ್ಕೆ ಹೋಗಿದ್ದಾಗಿ ಅಲ್ಲಿ ಹೇಳಲಾಗಿದೆ. ಮುಂದಿನ ಚಿತ್ರದ ಬಗ್ಗೆ ಚಿಕ್ಕಣ್ಣ ಮಾತನಾಡಿರುವುದಾಗಿ ಹೇಳಿಕೆ ಇದೆ. ಹೀಗಂತ ಅಲ್ಲಿ ಸಾಕ್ಷಿಗಳು ಕೊಟ್ಟಿರುವಂತಹ ಹೇಳಿಕೆಯನ್ನ ಓದ್ತಾ ಇದ್ದಾರೆ ವಕೀಲರು. ಅಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. 164 ಹೇಳಿಕೆಗೂ ಕೂಡ ಹಾಗೆ 161 ಅಡಿಯಲ್ಲಿ ದಾಖಲಾದಂತಹ ಹೇಳಿಕೆಯಲ್ಲಿ ವ್ಯತ್ಯಾಸಗಳು ಕಂಡು ಬರುತ್ತೆ. ಒಂದರಲ್ಲಿ ದರ್ಶನ್ ಕಿವಿಯಲ್ಲೇನೋ ಹೇಳ್ತಾರೆ, ಆ ನಂತರದಲ್ಲಿ ಅವ್ರ ಮುಖಭಾವ ಬದಲಾಗುತ್ತೆ. ಚಿಕ್ಕಣ್ಣ ಅವರನ್ನ ಅಲ್ಲಿಂದ ಹೋಗು ಅಂತ ಹೇಳ್ತಾರೆ, ಆನಂತರ ದರ್ಶನ್ ಅವರು ಎದ್ದು ಹೋಗ್ತಾರೆ. ಈ ರೀತಿಯಾಗಿದ್ರೆ ಮತ್ತೊಂದು ಕಡೆಯಲ್ಲಿ ಆ ರೀತಿಯಾದಂತಹ ಯಾವ ಮುಖಭಾವ ಬದಲಾವಣೆನೂ ಕೂಡ ಆಗಿಲ್ಲ ಅನ್ನೋದಾಗಿದೆ. ಸೊ ಇಲ್ಲೇ ಬದಲಾವಣೆಗಳನ್ನ ನಾವು ಕಾಣಬಹುದಲ್ವಾ ಅನ್ನೋದಾಗಿ ಸಿವಿ ನಾಗೇಶ್ ಅವರು ವಾದವನ್ನ ಮುಂದಿಡ್ತಾ ಇದ್ದಾರೆ. 164 ಅಡಿಯಲ್ಲಿ ಚಿಕ್ಕಣ್ಣ ಕೊಟ್ಟಿರುವಂತಹ ಹೇಳಿಕೆ ಬೇರೆನೇ ಇದೆ. 161ನ ಹೇಳಿಕೆಗೂ ಇದಕ್ಕೂ ಕಂಪೇರ್ ಮಾಡೋದಕ್ಕಾಗ್ತಾ ಇಲ್ಲ. ಒಂದೇ ರೀತಿಯಾಗಿಲ್ಲ ಹೇಳಿಕೆ. ಪವನ್ ಬಂದು ಹೇಳಿದಾಗ ಮುಖದ ಎಕ್ಸ್ಪ್ರೆಷನ್ ಅಲ್ಲಿ ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲೇನೂ ಕೂಡ ಹೇಳಿಲ್ಲ. ಅಲ್ಲೇನಿದೆ, 4 ರಿಂದ 4:15ವರೆಗೂ ಕೂಡ ಊಟ ಮಾಡಿದ್ದೇವೆ ಅನ್ನೋದಾಗಿ 164 ಅಡಿಯಲ್ಲಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ಚಿಕ್ಕಣ್ಣ ಹೇಳ್ತಾರೆ. ಹಾಗಾಗಿ ಇಲ್ಲಿ ವ್ಯತಿರಿಕ್ತ ಬದಲಾವಣೆಗಳು ಕಾಣ್ತಾ ಇದೆ. ಜೂನ್ 11 ಮತ್ತು 22ರ ನಡುವೆ ಹಲವು ರಿಮಾಂಡ್ ಅರ್ಜಿ ಸಲ್ಲಿಕೆಯಾಗಿದೆ. ರಿಮಾಂಡ್ ಅರ್ಜಿಯಲ್ಲಿ 15ರಂದು ಕೆಲ ಸಾಕ್ಷಿಗಳ ಹೇಳಿಕೆ ಇದೆ. ಯಾವ ದಾಖಲೆ ಸಂಗ್ರಹಿಸಿದ್ದಾರೆಂಬ ಮಾಹಿತಿಯನ್ನ ನೀಡಬೇಕು. ಎಲ್ಲೆಲ್ಲಿ ತನಿಖೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಕೂಡ ನೀಡಬೇಕು. ಕೇಸ್ ಡೈರಿಯಲ್ಲಿ ಸಾಕ್ಷಿಗಳ ಹೇಳಿಕೆಯನ್ನ ಕೂಡ ದಾಖಲಿಸಬೇಕು. ಜೂನ್ 11 ಮತ್ತು 22ನೇ ತಾರೀಕಿನ ಈ ನಡುವೆ ರಿಮಾಂಡ್ ಅರ್ಜಿಯನ್ನ ಸಲ್ಲಿಸಲಾಗಿದೆ. ರಿಮಾಂಡ್ ಅರ್ಜಿಯಲ್ಲಿ 15ರಂದು ಕೆಲ ಸಾಕ್ಷಿಗಳ ಹೇಳಿಕೆಗಳಿದ್ದಾವೆ. ಯಾವ ದಾಖಲೆಯನ್ನ ಸಂಗ್ರಹಿಸಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನೀಡಬೇಕು. ಜೊತೆಗೆ ಎಲ್ಲೆಲ್ಲಿ ತನಿಖೆಗಳಾಗಿದೆ, ಯಾವ ತನಿಖೆಯಿಂದ ಯಾವ ಮಾಹಿತಿಯನ್ನ ಪಡೆದಿದ್ದೀರಾ, ಇವು ಮಾಹಿತಿಗಳನ್ನು ಕೂಡ ನೀವು ಹೇಳಬೇಕು ಅನ್ನೋದಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಡಿಮಾಂಡ್ ಅನ್ನ ಮಾಡ್ತಾ ಇದ್ದಾರೆ ಸಿವಿ ನಾಗೇಶ್ ಅವರು. ಯಾವ ದಾಖಲೆಯನ್ನ ಸಂಗ್ರಹಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ನೋಡಿ, ಎಲ್ಲೆಲ್ಲಿ ಪ್ರೊಸೀಜರಲ್ ಲ್ಯಾಪ್ಸ್ಗಳಾಗಿದೆಯೋ, ಎಲ್ಲೆಲ್ಲಿ ವ್ಯತ್ಯಾಸಗಳು ಕಂಡು ಬರ್ತಾ ಇದೆಯೋ, ಹೇಳಿಕೆಗಳಲ್ಲಾಗಿರ್ಬೋದು, ನಡೆಸಿರುವಂತ ತನಿಖೆಯಲ್ಲಾಗಿರ್ಬೋದು, ಏನೇನ್ ಸಮಸ್ಯೆಗಳು ಕಾಣಿಸ್ತಾ ಇದೆಯೋ ಅವುಗಳನ್ನೆಲ್ಲವನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ.
ಅದು ರಕ್ತದ ಕಲೆಗಳಿಂದ ಹಿಡಿದು ಡಿಲೇ ಆಗಿರುವಂಥ ಸಾಕ್ಷಿಗಳ ಹೇಳಿಕೆ ಆಗಿರ್ಬೋದು, ಅಥವಾ ಶೂ ಚಪ್ಪಲಿಗಳ ವ್ಯತ್ಯಾಸಗಳಾಗಿರ್ಬೋದು, ಜೊತೆಗೆ ಪಂಚನಾಮಿಯಲ್ಲಿ ಅವ್ರು ಏನ್ ಹೇಳಿದ್ರು, ರಿಕವರಿ ಏನ್ ಮಾಡಿದ್ರು, ಜೊತೆಗೆ ಬಂದಿರುವಂತ FSL ರಿಪೋರ್ಟ್ ಏನ್ ಹೇಳ್ತಾ ಇದೆ, ಇವುಗಳಲ್ಲಿರುವಂತ ವ್ಯತ್ಯಾಸಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಕೋರ್ಟ್ನ ಗಮನಕ್ಕೆ ತರ್ತಾ ಇದ್ದಾರೆ.